ಔಟ್ಡೋರ್ ಆ್ಯಂಡ್ ಸೋಷಿಯಲ್ ಸಸ್ಟೆಂಟ್ ಅವರು ಬಂದಿದ್ದಾರೆ. ಇನ್ನು ಎಲ್ಲ ಪದಾಧಿಕಾರಿ, ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳು, ನಿರ್ಮಾಣ ಸಂಘದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲರೂ ಬಂದಿದ್ದಾರೆ. ನೀವು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಫಿಲ್ಮ್ ಇಂಡಸ್ಟ್ರಿಗೆ ತುಂಬ ಥ್ಯಾಂಕ್ಸ್. ವಾಣಿಜ್ಯ ಮಂಡಳಿ ಇರ್ಬೋದು, ನಿರ್ಮಾಪಕರ ಸಂಘ, ವಿತರಕರ ಸಂಘ, ಪ್ರದಕ್ಷಿಣರ ಸಂಘ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಇವತ್ತು ಅನಿಸ್ತಾ ಇದೆ ಒಂದು ಫುಲ್ಫಿಲ್ಮೆಂಟ್ ಇದೆ. ಅಪ್ಪಾಜಿ ಯಾವಾಗ ಹೇಳ್ತಾ ಇರ್ತಾರೆ, ಸಿನಿಮಾ ಇಂಡಸ್ಟ್ರಿ ಅನ್ನೋದು ಒಂದು ಕುಟುಂಬ ಅಂತ. ಬರೀ ಆ್ಯಕ್ಟ್ ಮಾಡೋರು ಮಾತ್ರ ಅಲ್ಲ, ಇಲ್ಲ ಪ್ರೊಡ್ಯೂಸರ್ ಮಾತ್ರ, ಡೈರೆಕ್ಷನ್ ಅವ್ರು ಮಾತ್ರ ಅಲ್ಲ, ಅಂದರೆ ಅದರಲ್ಲಿ ಪ್ರದಕ್ಷಿಣರು ಬರ್ತಾರೆ, ವಿತರಕರು ಬರ್ತಾರೆ. ಸೊ ಎಲ್ಲರೂ ಸೇರಿದಾಗ ಒಂದು ಕುಟುಂಬ ಆಗ್ತೀವಿ. ಇಲ್ಲಿ ಕುಟುಂಬ ಇವತ್ತು ಪರವಾಗಿ ನಿಂತಿದೆ ಅಂದರೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ವಿ ಆರ್ ಬ್ಲೆಸ್ಡ್ ಟು ಬಿ. ತುಂಬ ಆನರ್ ಆಗ್ತಾಯಿದೆ ಎಲ್ಲರೂ ಬಂದಿರೋದು. ಥಾಮಸ್ ಸರ್, ಚಂದ್ರಶೇಖರ್ ಇದ್ದಾರೆ, ಚಿನ್ನಪ್ಪಮ್ಮ ಇದ್ದಾರೆ, ಸುರೇಶ್ ಇದ್ದಾರೆ, ಬಂಕರ್ ಇದ್ದಾರೆ, ಸಾಕಷ್ಟು ಸ್ನೇಹಿತರು ಬಂದಿದ್ದಾರೆ. ಐ ಥಿಂಕ್ ದೇ ಆರ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಆ್ಯಂಡ್ ನಾನು ಹೇಳೋದಷ್ಟೇ ಮುಂದೆ ಇದಕ್ಕೆ ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವಿಲ್. ಯಾವಾಗಲೂ ವೇಲ್ ಇಟ್ಕೊಂಡು ಹೋಗ್ಬೇಕಷ್ಟೇ. ಇದರಲ್ಲಿ ಎಕ್ಸ್ಪೀರಿಯನ್ಸ್ ಮುಖ್ಯ ಅಲ್ಲ, ಎಕ್ಸ್ಪೀರಿಯನ್ಸ್ ಅನ್ನೋದೇ ಹೊಸತನ ಹುಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಜವಾಬ್ದಾರಿ ಮಾತ್ರ ಅಲ್ಲ, ಎಲ್ಲರೂ ವರ್ಲ್ಡ್ ಎಷ್ಟು ಜನ ಇರ್ತಾರೋ ಅವರು ಅಷ್ಟೇ ಹೊಸತನ ಹುಡ್ಕೊಂಡು ಹೋದಂಗೆ ಒಂದು ಹೊಸ ರೂಪ ಸಿಗುತ್ತೆ. ಅಷ್ಟೇ ಕೇಳ್ಕೊಳ್ಳೋದಿತ್ತು. ಇದರಲ್ಲೇ ನಾನು ಆಲ್ರೆಡಿ ಪಳಗಿದ್ರೆ ಮಾತ್ರ ಸಾಲದು. ನಾವು ಪಳಗಿದ್ರೆ ಸಾಲದು. ಯಾವಾಗಲೂ ಒಂದು ಭರವಸೆ ಬೇಕು, ಒಂದು ನಂಬಿಕೆ ಬೇಕು, ಒಂದು ಟ್ರಸ್ಟ್ ಬೇಕು. ಇವ್ರು ಮಾಡ್ತಾರೆ ಕಣಯ್ಯ ಅನ್ನೋ ಒಂದು ಭರವಸೆ ಬಂದುಬಿಟ್ರೆ ಆಟೋಮೆಟಿಕ್ ಆಗಿರುತ್ತೆ. ಇಟ್ ಇಸ್ ನಾಟ್ ದ ಎಕ್ಸ್ಪೀರಿಯನ್ಸ್ ವಿಚ್ ಕಮ್ಸ್, ಇಟ್ ಇಸ್ ಆಲ್ವೇಸ್ ಗುಡ್ ಹಾರ್ಟ್. ನಾವು ಮಾಡ್ತೀವಿ ಅಂತ ಒಂದು ನಂಬಿಕೆ. ಅದನ್ನು ನಾವು ಜನಗಳಿಗೆ ಹೆಂಗೆ ಹೇಳ್ಬೇಕು ನಮ್ಗೆ ಹೇಳ್ಬೇಕು ಅಷ್ಟೇ. ಹೇಳ್ತೀನಿ ಏನಿಲ್ಲ, ನಾನು ಹೇಳಿದಷ್ಟೇ ಗೀತರಿಗೆ ಗೋ ಹೆಡ್, ಬಿ ಸ್ಟ್ರಾಂಗ್, ಐ ಆಮ್ ದೇರ್ ಫಾರ್ ಯು. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್, ಇದು ಇಂಡಸ್ಟ್ರಿ ಇದೆ. ಆಮೇಲೆ ಸಾಕಷ್ಟು ಜನ ಏನೇನೋ ಕೇಳ್ಬೋದು, ನಥಿಂಗ್ ಟು ವರಿ ಅಬೌಟ್ ಇಟ್. ಯಾಕಂದರೆ ಕೆಲವರು ಹೇಳ್ತಾರೆ ಇರ್ತಾರೆ, ಅಪ್ಪಾಜಿಗೆ ಆಗಲ್ಲ ರಾಜಕೀಯದರು ಆಗಲ್ಲ. ಇಲ್ಲ, ಯಾವುದೇ ಸಮಾರಂಭ ಆಗಲಿ, ಯಾರೇ ಚೀಫ್ ಮಿನಿಸ್ಟರ್ ಆಗಲಿ, ಫಸ್ಟ್ ಬರೋದೇ ದೊಡ್ಡ ಮನೆಗೆ ಬಂದು ಅಪ್ಪಾಜಿ ತಿನ್ನಬೇಕು. ಅಪ್ಪಾಜಿಗೂ ಪಾಲಿಟಿಕ್ಸ್ ಬೇಕು, ಪೊಲಿಟಿಕ್ ಮೆಂಬರ್ಸ್ ಬೇಕು. ಇಲ್ಲ ಅಂದರೆ ಯಾಕೆ ಬಂಗಾರಪ್ಪನ ಮಗಳು ತರಬೇಕು ನಿಮಗೆ ಹೇಳಿ ಅಲ್ಲ. ಅವ್ರು ಯಾವಾಗ ತಪ್ಪು ಅಂತ ಹೇಳಲೇ ಇಲ್ಲ. ಇವಾಗ ನಾನೇ ಬಂದು ಹೇಳಿ ಅದು ಆಮೇಲೆ ಬಿಡಿ, ಯಾಕೆ ಸೈಲೆಂಟ್ ಆಗಿ ನಾನೇ ಎಲ್ಲೋ ಹೇಳಕ್ಕೆ ಬಂದ್ರೆ ಅಲ್ಲೇ ಸೊ ಹಂಗಿರ್ಬೇಕಾದ್ರೆ ಯಾತಕ್ಕೆ ಹಂಗಾಗ್ತಿರ್ಲಿಲ್ಲ. ಇಟ್ಸ್ ನಾಟ್ ದಟ್. ಅಂದರೆ ಅವ್ರಿಗೆ ಆಗ್ತಿರ್ಲಿಲ್ಲ ಅಷ್ಟೇ. ಅಂದರೆ ಅವ್ರಿಗೆ ಬೇಡ, ನಮಗೆ ನನ್ನ ಕೆಲಸ ಇದಪ್ಪ ಆ್ಯಕ್ಟಿಂಗ್ ಕೆಲಸ. ನಾನು ಹೇಳಿದ್ನ ಅವಾಗ, ನಾನು ಕೇಳಿದ್ರು, ನಾನು ಇಲ್ಲ ಸ್ವಾಮಿ ನಮ್ಗೆ ಸಾಕು, ನಮ್ಮ ತಂದೆ ಕೊಟ್ಟು ಬರಲಿಲ್ಲ. ಬಟ್ ಗೀತನ್ಗೆ ಹಂಗಲ್ಲ. ಯಾಕೆ ಅವ್ರ ತಂದೆ ರಕ್ತನೂ ಇದೆ, ಅದೊಂದು ಜವಾಬ್ದಾರಿ ಇದೆ, ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕೆ ಬರೀ ಗಂಡಸಿಗೆ ಮಾತ್ರ ರೆಸ್ಪಾನ್ಸಿಬಿಲಿಟಿ ಇದೆ, ಹೆಣ್ಮಕ್ಳಿಗೆ ರೆಸ್ಪಾನ್ಸಿಬಿಲಿಟಿ ಇರಬಾರ್ದ? ಇರಬೇಕು. ಯಾರೋ ಒಬ್ರು ಕೇಳಿದ್ರು, ಒಂದು ಪತ್ರಿಕತೆಗೆ ಕೇಳಿದ್ರು ತಮಿಳ್ನಾಡಿಂದ, ಯಾಕೆ ಸರ್ ಭಾಳ ಕಮ್ಮಿ ಜನ ಬರ್ತಾರೆ ಕರ್ನಾಟಕದಲ್ಲಿ ಹೆಂಗಸರಿಗೆ, ಯಾಕೆ ಅಷ್ಟು ಅದು ಬರಬೇಕು ಸರ್ ಜಾಸ್ತಿ ಅಂತ ಯಾಕೆ ಹೇಳ್ತಾರೆ ಹೇಳಿ? ತಮಿಳ್ನಾಡು ಎಷ್ಟು ಜನ ಇದ್ದಾರೆ ಆ ಥರ ಎಣಿಸ್ತಾ ಹೋದ್ರು. ನಾವು ಸುಮ್ಮನೆ ಆಗ್ಬಿಟ್ಟು ಇವಾಗ ಎಲ್ಲಿ ಹೆಣ್ಣು ಮಕ್ಕಳು ಸ್ಟ್ರಾಂಗ್ಗಳು. ಯಾಕಂದರೆ ನಾವಿರೋದೇ ಭೂಮಿ ತಾಯಿ ಮೇಲೆ. ಅದು ನಮ್ಗೆ ಅದು ಯಾವಾಗ ಇಟ್ಕೋಬೇಕು. ವಿ ಆರ್ ಆಲ್ ಇನ್ ಮದರ್ಲ್ಯಾಂಡ್ ಅಂತಾರೆ, ಫಾದರ್ಲ್ಯಾಂಡ್ ಅಂತ ಹೇಳಲ್ಲ. ಫಾದರ್ಲ್ಯಾಂಡ್ ಅನ್ನೋದು ಬಲ, ಪವರ್, ಅದು ಇದು ಬೇರೆ. ಅದರಿಂದ ತಾವೆಲ್ಲರೂ ನಾ ಕೇಳ್ಕೊಂಡ ತಕ್ಷಣ ಗೀತೆಗೆ ಐ ಥಿಂಕ್ ಐ ವಿಶ್ ಆಲ್ ದಿ ಬೆಸ್ಟ್. ಆ್ಯಂಡ್ ಇದೀವಿ. ಆ್ಯಂಡ್ ಇಡೀ ಇಂಡಸ್ಟ್ರಿ ಇರೋದು, ಎಲ್ಲರೂ ಬಂದಿರೋದು ತುಂಬ ಥ್ಯಾಂಕ್ಸ್, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಶ್ರೀಕಾಂತ್ ಹೇಳಿದಾಗ ಈ ಥರ ಬರ್ತಾರೆ ತೆಗೆದು ಎಷ್ಟು ಖುಷಿಯಾಗುತ್ತೆ ಅಂದರೆ, ಮೈ ಗಾಡ್, ಈ ಥರನೂ ಆಗುತ್ತಾ? ಮನಸ್ಸಿದ್ದರೆ ಮಾರ್ಗ ಅಷ್ಟೇ. ಸೊ ಎಲ್ಲರಿಗೂ ಮನಸ್ಸಿತ್ತು, ಆ ಮಾರ್ಗ ತಗೊಂಡು ಇಲ್ಲಿ ಬಂದಿದ್ದಾರೆ. ಆ ಮಾರ್ಗ ತಗೊಂಡು ನಾವು ಹೋಗೋಣ ಅಷ್ಟೇ. ಜೈ ಹಿಂದ್. ಧನ್ಯವಾದಗಳು ಸರ್. ಕೊನೆಯದಾಗಿ ಇವತ್ತಿನ ಕೇಂದ್ರ ಬಿಂದು ಗೀತಾ ಶಿವರಾಜ್ಕುಮಾರ್ ಮಾತಾಡ್ತಾರೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.